ಮಾಹಿತಿ ಇರೋದು ಎಷ್ಟು ಮುಖ್ಯ? ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇತ್ತಾ? ಹಾಗಾದ್ರೆ ಈ ವಿಡಿಯೋ ತಪ್ಪದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಸೇವೆಗಳಿಗೆ ಆಧಾರ್, ಪ್ಯಾನ್ ಹಾಗೆ ವೋಟರ್ ಐಡಿ ಪ್ರಮುಖ ದಾಖಲೆಗಳಾಗಿರ್ತವೆ. ಈ ಮೂರು ದಾಖಲೆಗಳಲ್ಲಿ ಹೆಸರು, ಜನ್ಮ ದಿನಾಂಕ, ಲಿಂಗ ಮತ್ತು ವಿಳಾಸ ಸಾಧ್ಯವಾದಷ್ಟು ಒಂದೇ ರೀತಿಯಲ್ಲಿ ಇರಬೇಕು. ಒಂದು ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು ಅಂತ ಹೇಳಿದ್ರು. ಯಾವ ರೀತಿ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ದಾಖಲೆಯಲ್ಲಿ ರಮೇಶ್ ಕುಮಾರ್ ಅಂತ ಇರುತ್ತೆ. ಇವಾಗ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ರಮೇಶ್ ಕುಮಾರ್ ಅಂತ ಇರುತ್ತೆ. ಮತ್ತೊಂದರಲ್ಲಿ ರಮೇಶ್ ಕುಮಾರ್ ಕೆ ಅಂತ ಇದ್ರೆ ಅದು ಕೂಡ ಫಾಲ್ಸ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿ ಪರವಾನಿಗೆ ಅಥವಾ ನೀವು ಯಾವ ಕೆಲ್ಸಕ್ಕೆ ಹೋಗಿರ್ತೀರಾ ಆ ಕೆಲಸ ಆಗೋದಿಲ್ಲ. ಅಥವಾ ಜನ್ಮ ದಿನಾಂಕ ಬೇರೆ ಬೇರೆ ಇದ್ರೆ ನಿಮ್ಮ KYC ಪರಿಶೀಲನೆ ವೇಳೆ ಸಮಸ್ಯೆ ಸಹ ಎದುರಾಗುತ್ತೆ. ಯಾಕಂದ್ರೆ KYC ಮಾಡಿಸೋದು ಬ್ಯಾಂಕ್ಗಳಲ್ಲಾಗಿರ್ಬೋದು, ಯಾವುದೇ ವಿಚಾರಗಳಲ್ಲೂ KYC ತುಂಬಾ ಮುಖ್ಯ ಆಗಿರುತ್ತೆ. ಯಾವ್ಯಾವ ರೀತಿ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗುತ್ತೆ ಅದನ್ನ ಹೇಳ್ತಾ ಹೋಗ್ತೀವಿ ಕೇಳಿ. ಬ್ಯಾಂಕ್ KYC ಪೂರ್ಣಗೊಳ್ಳದೆ ಇರಬಹುದು. ಪ್ಯಾನ್, ಆಧಾರ್ ಲಿಂಕ್ ಮಾಡುವಾಗ ಸಮಸ್ಯೆ ಉಂಟಾಗಬಹುದು. ಪಾಸ್ಪೋರ್ಟ್, ವೀಸಾ ಅರ್ಜಿಗಳಲ್ಲಿ ದಾಖಲೆ ಹೊಂದಾಣಿಕೆ ಪ್ರಶ್ನೆ ಎದುರಾಗುತ್ತೆ. ಸಾಲ, ಕ್ರೆಡಿಟ್ ಕಾರ್ಡ್ ಹಾಗೂ ಸರ್ಕಾರಿ ಯೋಜನೆಗಳ ಅರ್ಜಿಯಲ್ಲಿ ವಿಳಂಬವಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಮ್ಯೂಚುವಲ್ ಫಂಡ್ ಹಾಗೂ ವಿಮೆ KYC ಪ್ರಕ್ರಿಯೆಗೂ ಕೂಡ ದೊಡ್ಡ ತೊಂದರೆಯಾಗಬಹುದು. ಆಸ್ತಿ ನೋಂದಣಿ ಅಥವಾ ಇತರೆ ಕಾನೂನು ಚಟುವಟಿಕೆಗಳಲ್ಲೂ ಸಹ ಹೊಂದಾಣಿಕೆ ಅಗತ್ಯವಾಗಿರಬಹುದು. ಆದ್ರಿಂದ ಒಮ್ಮೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ ಮತ್ತು ಅಗತ್ಯವಿದ್ದರೆ ಪಾಸ್ಪೋರ್ಟ್ ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಮಾಹಿತಿಯನ್ನ ಪರಿಶೀಲಿಸಿ. ಅದರಲ್ಲಿ ಒಂದೇ ರೀತಿ ಹೆಸರು, ಜನ್ಮ ದಿನಾಂಕ, ಇತರೆ ವಿವರಗಳು ಒಂದೇ ರೀತಿ ಇದೆಯಾ ಅಥವಾ ಏನಾದ್ರೂ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ಅದನ್ನ ಸರಿಪಡಿಸ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವಶ್ಯಕತೆ ಇರುತ್ತಲ್ಲ, ಆಗ ತುಂಬಾ ಒದ್ದಾಡುವಂತಹ ಸಮಸ್ಯೆಗೆ ಗುರಿ ಆಗ್ತೀರಾ. ಒಂದು ಸಣ್ಣ ತಪ್ಪು ಮುಂದೆ ನಿಮಗೆ ದೊಡ್ಡ ತೊಂದರೆಯನ್ನ ಅನುಭವಿಸೋದಕ್ಕೆ ಆದಿ ಆಗುತ್ತೆ. ಅದಕ್ಕೋಸ್ಕರ ಮೊದಲು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ಸರಿಯಾಗಿದ್ಯಾ, ಒಂದೇ ರೀತಿ ಇದೆಯಾ, ಪಕ್ಕ ಅದನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆಗೆ ನೀವು ಗುರಿಯಾಗಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದ.